ಭಾಗವತ ಸಾರೋದ್ಧಾರ 233ನೇ ಶ್ಲೋಕ. ಯತ್ಸಾನುಬಂಧೇ ಸತಿ ದೇಹಗೇಃ ಮಮಾಹಮಿತ್ಯೂಢ ದುರಾಗ್ರಹಾಣಾಂ ಪುಂಸಾಂ ಸುದೂರಂ ವಸತೋಪಿ ಪುರ್ಯಾಂ ಭಜೇಮ ತತ್ತೇ ಭಗವಾನ್ ಪದಾಬ್ಜಂ. ಯತ್ ಸಾನುಬಂಧೆ ಅಸತಿ ದೇಹಗೇಃ ಮಮ ಅಹಂ ಇತಿ ಊಢ ದುರಾಗ್ರಹಾಣಾಂ ಪುಂಸಾಂ ಸುದೂರಂ ವಸತಃ ಅಪಿ ಪುರ್ಯಾಂ ಭಜೇಮ ತತತೆ ಭಗವನ್ ಪದಾಬ್ಜಂ. ಇದು ತೃತೀಯ ಸ್ಕಂದದಲ್ಲಿ ಬರ್ತಾ ಇರತಕ್ಕಂಥ ಒಂದು ಶ್ಲೋಕ. ಅಲ್ಲಿ ದೇವತೆಗಳೆಲ್ಲರೂ ಕೂಡ ಭಗವಂತನನ್ನ, ತತ್ವಾಭಿಮಾನಿ ದೇವತೆಗಳೆಲ್ಲರೂ ಕೂಡ ಭಗವಂತನನ್ನ ಸ್ತೋತ್ರ ಮಾಡುವಂತ ಒಂದು ಸಂದರ್ಭ. ಅಲ್ಲಿ ಬಂದಿರುವಂತ ಮಾತು ಯತ್ಸಾನುಬಂಧೆ ಅಸತಿ ದೇಹಗೇಹೆ. ಪುಸ್ತಕ ನೋಡಿ ಹಿಂದೇನು ಬಂತು, ಹಿಂದೆಲ್ಲ ಬಂದಿರುವಂತದ್ದು ಕಪ್ಪಂಡಿತ ಸ್ವದಪರಂ ಶರಣಂ ಸಮೀಯಾತ್. ಒಬ್ಬ ಜ್ಞಾನಿ ಅಂತಾದ್ರೆ ಯಾರು ತಾನೆ ಇಂತಹ ಭಗವಂತನನ್ನ ಬಿಟ್ಟು ನಮಗೆ ಪ್ರತಿ ಹಂತದಲ್ಲೂ ಉಪಕಾರ ಮಾಡುವ ನಮ್ಮ ಪ್ರೀತಿ ಪಾತ್ರನಾದ ಸ್ನೇಹಿತನಾದಂತ ಭಗವಂತನನ್ನ ಬಿಟ್ಟು ಮತ್ತೊಬ್ಬನನ್ನ ಮರೆಯಿಡುತ್ತಾನೆ, ಯಾರೂ ಕೂಡ ಮತ್ತೊಬ್ಬನ ಕಡೆಗೆ ಹೋಗೋದಿಲ್ಲ ಅಂತ ಬಂದಿತ್ತು ಹಿಂದೆ ಅಲ್ವಾ. ಆದ್ರೆ ಎಷ್ಟೋ ಜನ ಭಗವಂತನನ್ನ ಬಿಟ್ಟು ಇತರ ದೇವತೆಗಳನ್ನು ಉಪಾಸನೆ ಮಾಡ್ತಾರೆ, ಅಥವಾ ದೇವತಾರಾಧನೆ ಮಾಡುವಂತ ಒಂದು ಅಧ್ಯಾತ್ಮ ಮಾರ್ಗದಲ್ಲೇ ಇರೋದಿಲ್ಲ, ಅಧ್ಯಾತ್ಮ ಮಾರ್ಗದಿಂದಲೇ ದೂರ ಹೊರಡುತ್ತಾರೆ. ಈಗೆಲ್ಲ ಲೋಕದಲ್ಲಿ ಬೇಕಾದಷ್ಟು ಕಂಡಿದ್ದಿಲ್ಲ, ಇಂತಹ ಒಂದು ವ್ಯವಸ್ಥೆಗಳೆಲ್ಲ ಇದ್ದಾವಲ್ಲ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಸಾನುಬಂಧೆ ಅಸದೆ ದೇಹಗೇಹೆ. ನೋಡಿ, ಅಸತ್ತಾಗಿರುವಂಥದ್ದು, ಅಸತ್ ಅಂದ್ರೆ ಅಮಂಗಳ ಅಂತ ಅರ್ಥ. ಅಸತ್ ಶಬ್ದಕ್ಕಿಲ್ಲಿ ಅಮಂಗಳ, ಅಮಂಗಳವಾಗಿರುವಂತಹ ಸಾನುಬಂಧೆ ದೇಹಗೇಹೆ. ಸಾನುಬಂಧ ಅಂದ್ರೆ ಅರ್ಥ ಏನು? ಅನುಬಂಧ, ಇದು ಬಾಂಧವ್ಯ, ಈ ರಕ್ತ ಸಂಬಂಧ ಇತ್ಯಾದಿ ಸ್ನೇಹ ಪ್ರೀತಿಗಳ ಬಾಂಧವ್ಯದಿಂದ ಸಹಿತವಾಗಿರುವಂತದ್ದು ಈ ನಮ್ಮ ದೇಹ, ಈ ನಮ್ಮ ಗೇಹ. ಗೇಹ ಅಂದ್ರೆ ಮನೆ, ದೇಹ, ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅನುಬಂಧಗಳು. ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ, ಮಕ್ಕಳು, ಬಂಧು ಬಾಂಧವರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದರು, ಹೀಗೆಲ್ಲ ನಮ್ಮ ಸುತ್ತಮುತ್ತಲಿನ ಒಂದು ಅನುಬಂಧದ ಜೊತೆಗೆ ನಾವು ವಿಪರೀತವಾಗಿರ್ತಕ್ಕಂಥ ಬಾಂಧವ್ಯವನ್ನು ಇಟ್ಕೊಂಡಿರ್ತೇವೆ. ಹೀಗೆ ಅಮಂಗಳವಾಗಿರುವಂತಹ ಪ್ರಾಕೃತ ವಸ್ತುಗಳಲ್ಲಿ ಅಂತ ಅಭಿಪ್ರಾಯ. ಅಮಂಗಳವಾಗಿರುವಂತಹ ಪ್ರಾಕೃತವಾದ ದೇಹ ಗೇಹಾದಿಗಳಲ್ಲಿ ಯಾರು ಅನುಬಂಧವನ್ನ ಇಟ್ಟುಕೊಂಡಿರ್ತಾರೋ ಸಾನುಬಂಧೇ ಸತಿ, ಅದವರಿಗೆ ಮಮ ಅಹಂ ಇತಿ ಊಢ ದುರಾಗ್ರಹಾಣ. ಮಮ ಇದು ನನ್ನದು, ಅಹಂ ನಾನು ಎಂಬುದಾಗಿ ಊಢ ದುರಾಗ್ರಹ. ಊಢ ಅಂದ್ರೆ ಅರ್ಥ ಏನು? ಬೇರೂರಿರುವಂತ ದುರಾಗ್ರಹ, ಅದವರಿಗೆ ಗಟ್ಟಿಯಾಗಿ ಬೇರೂರಿ ಕೂತಿರತ್ತೆ. ಅವರನ್ನ ಬಿಟ್ಟು ಆ ಒಂದು ಕೆಟ್ಟ ಆಲೋಚನೆ, ಆಗ್ರಹಗಳು, ಇದು ನನ್ನದೇ, ನಾನೇ ಮಾಡಿದ್ದು ಅಂತಕ್ಕಂಥ ನನ್ನ ಹೆಸರು, ನನಗೆ ಸಂಬಂಧಪಟ್ಟದಿಂದ ಅಹಂ ಮತ್ತು ಮಮಕಾರಗಳು ಅಂತ ಅಹಂ ಮಮ ಎಂತಕ್ಕಂಥ ದುರಾಗ್ರಹ ಅದು ಗಟ್ಟಿಯಾಗಿ ಬೇರೂರಿ ಕೂತ್ಕೊಂಡು ಬಿಟ್ಟಿರುತ್ತೆ. ಅದವ್ರನ್ನ ಬಿಟ್ಟು ಹೋಗೋದೇ ಇಲ್ಲ. ಅಂಥವ್ರಿಗಾಗಬೇಕಾದ್ರೆ ಇಂತಹ ಪುಂಸಾಂ ಅಂತ ಹೇಳಿದ್ರೆ ಇಂತಹ ವ್ಯಕ್ತಿಗಳಿಗಾಗಬೇಕಾದ್ರೆ ಭಗವಂತ ವಸ್ತುತಃ ಎಲ್ಲೋ ದೂರದಲ್ಲಿಲ್ಲ. ಪುರ್ಯಾಂ ವಸತೋಪಿ ಅಲ್ವಾ, ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ. ನಾವು ಮಂಗಳಾಚರಣೆಯಲ್ಲೇ ಹೇಳ್ತೇವೆ, ಭಗವಂತ ನಮ್ಮ ಒಳಗಡೆ ಅಂತಹ ಸ್ಥಿರವಾಗಿ ನಿಂತಿದ್ದಾನೆ. ಕೃಷ್ಣನೋದನ ಹೇಳಿದ್ರು, ಈಶ್ವರ ಸರ್ವಭೂತಾನ ಹೃದ್ದೇಶೆ ಅರ್ಜುನ ತಿಷ್ಠತಿ ಅಂತ. ನಮ್ಮ ಹೃದಯ ಪದ್ಮದಲ್ಲೇ ಭಗವಂತ ನೆಲೆಸಿದ್ದಾನೆ. ಆದರೆ ಯಾರು ಈ ರೀತಿಯಾಗಿರುವಂತಹ ಪ್ರಾಕೃತ ವಿಷಯಗಳಲ್ಲಿ, ಪ್ರಾಕೃತ ಬಾಂಧವ್ಯದಲ್ಲೇ ದುರಾಗ್ರಹವನ್ನು ಇಟ್ಕೊಂಡಿರ್ತಾರೋ ಅಂತವರ ಪುರ್ಯಾಮಸತೋಪಿ, ಅಂತಹ ಪುಂಸಾಂ ಪುರ್ಯಾಮಸತೋಪಿ, ಅಂತಹ ವ್ಯಕ್ತಿಗಳ ಪುರ ಈ ದೇಹದಲ್ಲೇ ಭಗವಂತ ನೆಲೆಸಿದ್ದರೂ ಕೂಡ ಅಂತವರಿಗೆ ಭಗವಂತ ಸುದೂರ, ಬಹಳ 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 ದೂರ. ಯಾಕೆ? ಭಗವಂತನ ಬಗ್ಗೆ ಆಲೋಚನೆಯನ್ನು ಕೂಡ ಮಾಡಿರೋದಿಲ್ಲ. ಯಾವುದೂ ಕೂಡ ನನ್ನದಲ್ಲ, ಯಾವುದೂ ಕೂಡ ಎಲ್ಲವೂ ಕೂಡ ಭಗವಂತನದು ಎಂಬತಕ್ಕಂತಹ ಪರಿಕಲ್ಪನೆಯು ಕೂಡ ಅಂತವರಿಗೆ ಇರೋದಿಲ್ಲ. ಅಂತಹ ಭಗವಂತ ಇಂತಹ ಪ್ರಾಕೃತ ಅಭಿಮಾನಿಗಳಿಗೆ, ಪ್ರಾಕೃತ ವ್ಯಾಮೋಹವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗಾಗಬೇಕಾದ್ರೆ ಸುದೂರ, ಬರೀ ದೂರ ಅಲ್ಲ, ಬಹಳ 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 ದೂರ. ಆದರೆ ನಾವು ತತ್ವಾಭಿಮಾನಿ ದೇವತೆಗಳು, ನಮಗೆ ನಮ್ಮ ಅಲ್ಪತ್ವ ಗೊತ್ತು, ಭಗವಂತನ ಮಹತ್ವ ಗೊತ್ತು, ನಮ್ಮ ಅಲ್ಪಶಕ್ತಿತ್ವ ಗೊತ್ತು, ಭಗವಂತನ ಸರ್ವಶಕ್ತಿತ್ವ ಗೊತ್ತು, ನಮ್ಮ ಅಲ್ಪಜ್ಞತ್ವ ಗೊತ್ತು, ಭಗವಂತನ ಸರ್ವಜ್ಞತ್ವ ಗೊತ್ತು. ಇದೆಲ್ಲ ನಮಗೆ ಗೊತ್ತಿದೆ. ಅದರಿಂದಾಗಿ ಭಗವನ್ ಅಂತ ಸಂಬೋಧನೆಯಲ್ಲಿ ಭಗವಂತನೇ ತತ್ತೇ ಪದಾಬ್ಜಂ ಭಜೇಮ, ವಯಂ ಭಜೇಮ. ಅವರೆಲ್ಲ ಏನ್ ಬೇಕಾದ್ರೂ ಮಾಡ್ಲಿ, ಯಾರು ಪ್ರಾಕೃತ ಬಂಧನದಲ್ಲಿ
ತಮ್ಮನ್ನ ತಾವು ಸಿಕ್ಕಾಕೊಂಡಿರ್ತಾರೋ, ಪ್ರಾಕೃತ ಪದಾರ್ಥಗಳಲ್ಲೇ ವ್ಯಾಮೋಹಿತರಾಗಿರ್ತಾರೋ ಅಂಥವರಿಗೆ ನೀನು ದೂರವಾಗಿದ್ರು, ಅಥವಾ ಅಂಥವ್ರು ನಿನ್ನಿಂದ ದೂರವಾಗಿದ್ರು ಕೂಡ ನಾನು ಮಾತಾಡದವರಲ್ಲ, ನಾವು ನಿಮ್ಮನ್ನ ಭಜಿಸುತ್ತೇವೆ. ಭಜೇತಾ ಭಜೇಯು ವಿಧಿಲಿಂಗಕಾರ ಭಜೇಮ, ನಾವು ವಯಂ ಭಜೇಮ ಭಜೇಯಂ ಭಜೇಮ ಭಜೇಮ. ನಾವೆಲ್ಲ ತತ್ವಾಭಿಮಾನಿ ದೇವತೆಗಳು. ನಮ್ಮ ಅಲ್ಪತ್ವ ನಿಮ್ಮ ಮಹತ್ವ ಎರಡೂ ಕೂಡ ಗೊತ್ತಿರತಕ್ಕಂಥವರಾದ್ರಿಂದಾಗಿ ನಾವು ನಿಮ್ಮ ಪದಾಂಬುಜವನ್ನ ಪಾದಪದ್ಮವನ್ನ ಸದಾ ಕಾಲ ಧ್ಯಾನ ಮಾಡ್ತೇವೆ, ಸೇವೆ ಮಾಡ್ತೇವೆ ಅನ್ನೋದನ್ನ ಹೇಳ್ತಾ ಇರ್ತಕ್ಕಂಥ ಮಾತು. ಅಲ್ಲಿಗೆ ಭಗವಂತನ ಬಗ್ಗೆ ಯಾರು ತಿಳಿದಾರೋ ಅವರಿಗೆ ಭಗವಂತ ಅತ್ಯಂತ ಹತ್ತಿರ, ಅವರಿಂದ ಭಗವಂತ ಸದಾ ಉಪಾಸ್ಯ. ಆದರೆ ಯಾರು ಭಗವಂತನ ಅರಿವನ್ನೇ ಪಡೆದಿಲ್ವೋ ಅವರಿಂದ ಭಗವಂತ ಸದಾ ದೂರ ಇರ್ತಾನೆ ಅನ್ನೋದು ಒಟ್ಟ ಅಭಿಪ್ರಾಯ. ನಾನು ಉಕ್ತೇ ಧರ್ಮತ್ರಯೇ ಅಂತಿಮದ್ವಯಂ ಸಮ್ಯಕ್ ಅನುಭವಾರೂಢಂ ಜಾತಂ. ಅಂದ್ರೆ ಧರ್ಮತ್ರಯೇ ಅಂದ್ರೆ ಭಗವಂತ ಸರ್ವಜೀವರ ಅಂತರ್ಯಾಮಿ, ಮತ್ತು ಅವನ ಬಗ್ಗೆ ನಮಗೆ ಶ್ರದ್ಧೆ ಇರಬೇಕು. ಅವನ ಅನುಗ್ರಹ ಇಲ್ಲದೇನೆ ನಾವೇನನ್ನು ಕೂಡ ಪಡೀಲಿಕ್ಕಾಗೋದಿಲ್ಲ. ಮತ್ತು ಹಿಂದೆ ಬಂದಿರುವಂಥದ್ದು ಭಗವಂತ ಏನಾಗಿರಬೇಕು, ಅವನ ಬಗ್ಗೆ ಅವನು ನಮಗೆ ತಂದೆ ತಾಯಿಯಂದರಿಗಿಂತಲೂ ಕೂಡ ಮಿಗಿಲು, ಅಂದ್ರೆ ಪಿತೃತ್ವ ಎಂತಕ್ಕಂಥ ಧರ್ಮ ಇದೆ. ಮತ್ತು ಆ ಭಗವಂತನಿಗೂ ನಮಗೂ ಸುಹೃತ್ ಭಾವನೆ, ಸ್ನೇಹ ಭಾವನೆ ಇದೆ. ಇದೆಲ್ಲ ಧರ್ಮಗಳು ಬಂತಲ್ಲ. ಅದಲ್ಲಿ ಅಂತಿಮದ್ವಯಂ ಸಮ್ಯಕ್ ಅನುಭವಾರೂಢಂ ಅಂದ್ರೆ ಅವನು ಭಗವಂತ ವಸ್ತುತಃ ಏನಾಗಿದ್ದಾನೆ, ಎಲ್ಲವೂ ಆಗಿದ್ದಾನೆ. ಸುಹೃತ, ಕೃತಜ್ಞ, ಅವನು ನಾವು ಮಾಡಿದ ಉಪಕಾರವನ್ನ ಎಂದೆಂದು ನೆನಪಿಟ್ಟುಕೊಳ್ಳೋನು. ಮತ್ತು ನಮಗೆ ತಂದೆ ತಾಯಿ ಸ್ಥಾನದಲ್ಲಿ ಅಂತ ಹೇಳಿದ್ದಾರೆ. ಅಲ್ಲಿ ಎರಡು ಕೊನೆ ಎರಡು ಭಗವಂತನಲ್ಲಿ ಸುಹೃತ್ವ, ಪಿತೃತ್ವ ಇದೆಲ್ಲವೂ ಕೂಡ ಇದೆ ಅನ್ನೋದನ್ನು ಹೇಳ್ತಿದ್ದಾರೆ. ಸಮ್ಯಕ್ ಅನುಭವಾರೂಢಂ ಜಾತಂ ಪ್ರಥಮಂ ಪಿತೃತ್ವಾದಿಕಂ ನದು ಸಮ್ಯಕ್ ಜ್ಞಾಯತೆ. ಆದ್ರೆ ಮೊದಲು ಹೇಳಿದ ಯಾವುದು ಅಂದ್ರೆ ಭಗವಂತ ನಮ್ಮ ಉಪಕಾರಕ್ಕೆ ಅನುಗುಣವಾಗಿಯೇ ನಾವು ಮಾಡಿದ ಸೇವೆಗೆ ಅನುಗುಣವಾಗಿಯೇ ನಮ್ಗೆ ಅನುಗ್ರಹ ಮಾಡ್ತಾನೆ. ಮತ್ತು ಭಗವಂತ ನಮ್ಮ ಜೊತೆ ಇರತಕ್ಕಂಥ ಸ್ನೇಹಿತ ಅನ್ನುವಂಥದ್ದು ಅನುಭವಾರೂಢ. ಆದ್ರೆ ಪಿತೃತ್ವ, ತಂದೆ ತಾಯಿ ಅಂತಾರೆ, ತಂದೆಯ ವಾತ್ಸಲ್ಯವನ್ನ, ತಾಯಿಯ ಪ್ರೀತಿಯನ್ನ ಭಗವಂತ ತೋರುತ್ತಾನೆ ಅನ್ನೋದು ನಮಗೆ ಅನುಭವಕ್ಕೆ ನಿಲ್ಕಿಲ್ವಲ್ಲ ಅಂತ ಹೇಳಿದ್ರೆ ಪ್ರಥಮಂ ಪಿತೃತ್ವಾದಿಕಂತು ನಾ ಸಮ್ಯಕ್ ಜ್ಞಾಯತೆ, ಅದು ನಮಗೆ ಸರಿಯಾಗಿ ಗೊತ್ತಾಗಿಲ್ವಲ್ಲ. ಇತ್ಯತಃ ತದ್ ವಿಶದೀಕರಿಷ್ಯನ್ ಅಂದ್ರೆ ಸ್ಪಷ್ಟವಾಗಿ ಹೇಳುವ ಇಚ್ಛೆಯಿಂದಾಗಿ ಅಧ್ಯಾತ್ಮ ಪ್ರವಣತ ಶ್ರೀಹರಿ ಅನುಗ್ರಹ ವಿಶೇಷ ಮಂತರ ಸುದುರ್ಲಭ ಇತಿ ಭಾವೇನ ತಾಂ ಆದೌ ಸ್ತೌತಿ. ಅಂದ್ರೆ ಅಧ್ಯಾತ್ಮ ಪ್ರವಣತ, ಅಧ್ಯಾತ್ಮ ಮಾರ್ಗದಲ್ಲಿ ನಮಗೊಂದು ಪ್ರಾವೀಣ್ಯ ಬೇಕು. ಅಂದ್ರೆ ಅಧ್ಯಾತ್ಮ ಅಂದ್ರೆ ನಮ್ಮೊಳಗಿನ ಅಂತರ್ಯಾಮಿಯಾದ ಭಗವಂತ, ಅವನ ಬಗ್ಗೆ ನಮಗೆ ಅಪೇಕ್ಷೆ ಇರಬೇಕು, ಅವನ ಬಗ್ಗೆ ಭಕ್ತಿ ಶ್ರದ್ಧೆ ಇದೆಲ್ಲೂ ಕೂಡ ಇರಬೇಕು, ದೇವರು ನಮ್ಮಲ್ಲಿದ್ದಾನೆ ಅನ್ನೋ ಭಾವನೆ ಬೇಕು. ಇದೆಲ್ಲವೂ ಕೂಡ ಶ್ರೀಹರಿ ಅನುಗ್ರಹ ವಿಶೇಷ ಮಂತರ, ಭಗವಂತನ ವಿಶೇಷವಾದ ಅನುಗ್ರಹವಿಲ್ಲದೇನೆ ಸುದುರ್ಲಭ, ಅದು ನಮಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಇತಿ ಭಾವೇನ ತಾಂ ಆದೌ ಸ್ತೌತಿ, ಅದನ್ನ ಮೊದಲಿಗೆ ಏನ್ ಮಾಡ್ತಿದ್ದಾರೆ, ಸ್ತುತಿಸ್ತಾ ಇದ್ದಾರೆ. ಇತಿ ಯತ್ಸಾನುಬಂಧೆ, ಹೇ ಭಗವನ್ನ, ತೇ ತವ ಪದಾಬ್ಜಂ ಭಜೇಮ, ನಾವು ನಿಮ್ಮ ಪಾದಗಳನ್ನು ಪದಾಬ್ಜಂ ಭಜೇಮ ಸೇರಿಕೊಂಡು ಸೇವಿಸುತ್ತೇವೆ. ಕಿಂತತು ನಿನ್ನ ಪಾದಾಬ್ಜ ಎಂತದ್ದು ಅಂದ್ರೆ ದೇಹೇನ ಸಹಿತೆ ಗೇಹೆ ನ ಕೇವಲಂ ದೇಹೇನ ಕಿಂತು ತದನುಬಂಧೈ ಪುತ್ರ ದಾರಾದಿಭಿಷ್ಟ ಸಹಿತೆ ಅಸತಿ ಅಮಂಗಲೆ ದೇಹೆ ಅಹಮಿತಿ ಪುತ್ರಾದಿ ಸಹಿತೆ ಗೇಹೇ ಚ ಮಮ ಇತಿ ನಿರೂಢ ಆಗ್ರಹಾಣ ಪುಂಸಾಂ ಪುರ್ಯಾಂ ತಸ್ಯಾಮೇವ ವಸತೋಪಿ ಯತ್ಪದಾಜಂ ಸುದೂರಂ ದುರ್ಲಭಂ ತತ್ ವಯಂ ಭಜೇಮ. ಅಂದ್ರೆ ಏನಿಲ್ಲ, ನಿನ್ನ ಪಾದವನ್ನ ನಾವು ಭಜಿಸುತ್ತೇವೆ ಅಂತ ದೇವತೆಗಳು ಹೇಳ್ತಿದ್ದಾರೆ. ನಿನ್ನ ಪಾದ ಎಂಥದ್ದು, ಯಾರಿಗೆ ನನ್ನ ದೇಹ, ನನ್ನ ಇಂದ್ರಿಯ, ನಾನು ನನ್ನದು ಎಂಬುದಾಗಿ ಅಹಂಕಾರಗಳು ಇರುತ್ತೋ ಅಂಥವರಿಗಾಗಬೇಕಾದ್ರೆ ಭಗವಂತನ ಪಾದಾಬ್ಜ ದೂರ. ಹೀಗೆ ಅಜ್ಞಾನಿಗಳಿಂದ ದೂರವಾಗಿರುವಂತಹ ನಿನ್ನ ಪಾದ ಪದ್ಮವನ್ನ ನಾವು ಭಜಿಸುತ್ತೇವೆ ಅಂತ. ದೇಹೇನ ಸಹಿತೇ ಗೇಹೆ, ದೇಹ ಸಹಿತವಾಗಿರುವಂತಹ ಈ ಮನೆ, ನ ಕೇವಲಂ ದೇಹ, ಬರೀ ದೇಹ ಮಾತ್ರ ಅಲ್ಲ, ಕಿಂತು ತದ ಅನುಬಂಧೈ, ಅದ್ರ ಜೊತೆ ಒಂದಷ್ಟು ಬಾಂಧವ್ಯ, ಪುತ್ರ ದಾರಾದಿಭಿಷ್ಟ, ಹೆಂಡತಿ ಮಕ್ಕಳು ಕಂಡ ಇತ್ಯಾದಿ ಸಹಿತೆ ಅಸತಿ, ಇದೆಲ್ಲವೂ ಕೂಡ ಅಸತ್. ಅಸತ್ ಅಂದ್ರೆ ಅಮಂಗಲ ಅಂತ ಅರ್ಥ. ದೇಹೇ ಅಹಮಿತಿ, ವಸ್ತುತಃ ದೇಹ ಬೇರೆ ಆತ್ಮ ಬೇರೆ. ದೇಹವನ್ನೇ ಆತ್ಮ ಅಂತ ಅನ್ಕೊಳ್ಳೋದು, ಅಥವಾ ದೇಹಕ್ಕಿಂತ ಮತ್ತೊಂದು ಆತ್ಮ ಅಂತ ಇಲ್ವೇ ಇಲ್ಲ ಅನ್ಕೊಳ್ಳೋದು. ಹೀಗೆ ಪುತ್ರಾದಿ ಸಹಿತೆ ಗೇಹೇ ಚ ಮಮ ಇತಿ, ನಮ್ಮ ಸಂತಾನ ಇತ್ಯಾದಿಗಳಿಂದ ಸಹಿತವಾಗಿರುವಂತಹ ಮನೆಯೇ ನಾನು ಅಂತ ಅನ್ಕೊಳ್ಳೋದು, ಮನೆ ನನ್ನದು ಅಂತ ಅನ್ಕೊಳ್ಳೋದು. ಹೀಗೆ ನಿರೂಢ ಆಗ್ರಹಣ ಪುಂಸಾಂ, ಬೇರೂರಿದ ಆಗ್ರಹ, ಅದರಲ್ಲಿ ಅಷ್ಟು ಬೇರೂರಿ ಇರ್ತಕ್ಕಂಥ
ಆಗ್ರಹ ಇರತಕ್ಕಂಥ ವ್ಯಕ್ತಿಗಳಿಗೆ ಪುರಿಯಾಂ ತಸ್ಯಾಮೇವ ವಸತೋಪಿ, ಅವರು ಅದೇ ಪುರಿ ಅದೇ ಒಂದು ದೇಹದಲ್ಲಿ ಇರುತ್ತಾರೆ, ಇದ್ದರೂ ಕೂಡ ಯತ್ ಪದಾಬ್ಜಂ ಸುದೂರಂ ಸುದುರ್ಲಭಂ, ಅಂತವರಿಗೆ ಇಂಥ ಭಗವಂತನ ಪಾದಾಂಬುಜ ಎಂಬುವಂಥದ್ದು ಅತ್ಯಂತ ದೂರವಾಗಿರುವಂಥದ್ದು, ಅದು ಹತ್ತಿರದಲ್ಲ. ಹೀಗೆ ಅಜ್ಞಾನಿಗಳಿಂದ ದೂರವಾಗಿದ್ದರೂ ಕೂಡ ಇಂತಹ ಪಾದಾಬ್ಜವನ್ನ ನಾವು ಭಜಿಸುತ್ತೇವೆ. ಯತ್ ಸಾನುಬಂಧೆ, ಯತ್ ಅಂದ್ರೆ ಯಾವ, ಅಥವಾ ಎತ್ತನ್ನೋದು ಕೊನೆ ತಗೊಂಡ್ಬೇಕು ಅದನ್ನ. ಯಾವ ಪದ ಅಸತಿ ಅಮಂಗಳಕರವಾದ, ಸಾನುಬಂಧೆ ಬಂಧು ಬಾಂಧವ್ಯದ ಮೇಲೆ ವ್ಯಾಮೋಹ ಇರುವಂತಹ, ಅಸತಿ ಅಮಂಗಳಕರವಾದ, ದೇಹಗೇಹೆ ಈ ನಮ್ಮ ಪ್ರಾಕೃತ ದೇಹ ಮತ್ತು ಈ ದೇಹವನ್ನ ಬಳಸಿಕೊಂಡು ಸಂಪಾದಿಸಿರುವಂತಹ ಮನೆ ಮೊದಲಾದವುಗಳಲ್ಲಿ ಮಮ ಅಹಂ ನಾನು ನನ್ನದು ಎಂಬುದಾಗಿ, ಊಢ ಇತಿ ಈ ರೀತಿಯಾಗಿ ಊಢ ದುರಾಗ್ರಹಣ ಬೇರೂರಿದ ಕೆಟ್ಟ ಆಗ್ರಹ ಉಳ್ಳಂತಹ ಪುಂಸಾಂ ಮನುಷ್ಯರಿಗೆ, ಪುಂಸಾಂ ಅಂದ್ರೆ ಬರೀ ಗಂಡಸರು ಅಂತಲ್ಲ, ಮನುಷ್ಯರಿಗೆ ಪುರಿಯಾಂ ಅವರ ದೇಹದಲ್ಲಿ ವಸತೋಪಿ ಭಗವಂತ ಅಂತವರಿಗೆ ಅತ್ಯಂತ ಸುದೂರನಾಗಿದ್ದಾನೆ. ತತ್ ಇಂತಹ ಅಜ್ಞಾನಿಗಳಿಂದ ದೂರವಾಗಿರುವಂತಹ ಭಗವನ್ ಎಲೆ ಭಗವಂತನೇ, ತತ್ ಅಂತಹ ನಿನ್ನ ಪಾದಪದ್ಮವನ್ನು, ತತ್ ಅಂತಹ ತೇ ನಿನ್ನ ಪದಾಬ್ಜಂ ಪಾದಪದ್ಮವನ್ನು ವಯಂ ಭಜೇಮ, ವಯಂ ಅಂತ ಇಲ್ಲ ಸೇರಿಸ್ಕೊಳ್ಬೇಕು, ನಾವು ಭಜೇಮ ಭಜಿಸುತ್ತೇವೆ. ಅಜ್ಞಾನಿಗಳಿಂದ ದೂರವಾಗಿರುವಂತಹ ನಿನ್ನ ಪಾದಪದ್ಮವನ್ನ ನಾವು ನಿನ್ನ ನಿರಂತರ ಅನುಗ್ರಹವನ್ನ ಬಯಸುವವರಾದ್ರಿಂದಾಗಿ ಇಂತಹ ನಿನ್ನ ಪಾದಪದ್ಮವನ್ನು ನಾವು ಬಯಸುತ್ತೇವೆ ಅಂತ ದೇವತೆಗಳು ಸ್ತೋತ್ರ ಮಾಡ್ತಾ ಇರುವಂತ ಸಂದರ್ಭ. ಯತ್ಸಾನುಬಂಧೆ ಸತಿ ದೇಹಗೇಹೆ ಮಮಾಹಮಿತ್ಯೂಢ ದುರಾಗ್ರಹಾಣಾಂ ಪುಂಸಾಂ ಸುದೂರಂ ವಸತೋಪಿ ಪುರ್ಯಾಂ ಭಜೇಮ ತತ್ತೇ ಭಗವನ್ ಪದಾಬ್ಜಂ. ಈ ಕೃಷ್ಣಾರ್ಪಣಮಸ್ತು.